ವಿಶ್ವದಲ್ಲೇ ಅತಿ ಹೆಚ್ಚು ಹೃದಯ ಚಿಕಿತ್ಸೆ ಮಾಡಿದ ಹೆಗ್ಗಳಿಕೆ, ವಿಶ್ವದ ಅತಿ ದೊಡ್ಡ ಮಕ್ಕಳ ಹೃದಯ ಚಿಕಿತ್ಸಾಲಯ, ದೇಶದ ಅತಿ ದೊಡ್ಡ ಹೃದಯಾಲಯ, ದೇಶದಾದ್ಯಂತ 25 ಆಸ್ಪತ್ರೆಗಳು. ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲೇ ಪ್ರತಿದಿನ ಸುಮಾರು 30 ಹಾರ್ಟ್ ಆಪರೇಷನ್ಸ್, ಪ್ರತಿದಿನ ಸುಮಾರು 15 ಮಕ್ಕಳಿಗೆ ಹಾರ್ಟ್ ಆಪರೇಷನ್ಸ್. ಹೀಗೆ ಹೆಗ್ಗಳಿಕೆಯ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇಂಥ ಸಾಧನೆಯ ಸ್ಥಳ ಬೆಂಗಳೂರಿನ ನಾರಾಯಣ ಹೃದಯಾಲಯ. ಈ ಆರೋಗ್ಯ ಕ್ರಾಂತಿಯನ್ನು ಮಾಡಿದ ಧೀಮಂತ ವ್ಯಕ್ತಿ, ಸರ್ಜನ್, ಉದ್ಯಮಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ. ಇವರ ಕನಸಿನ ಕೂಸು ಹೆಮ್ಮರವಾಗಿ ಬೆಳೆಯುತ್ತಲೇ ಇದೆ. ಹೊಸ ಹೊಸ ಕನಸುಗಳು ಗರಿಬಿಚ್ಚಿ ಹಾರುತ್ತಲೇ ಇವೆ. ಇಂದಿನ ನಾಡಕಣ್ಮಣಿ ಡಾಕ್ಟರ್ ದೇವಿ ಶೆಟ್ಟಿಯವರಾಗಿದ್ದಾರೆ. 57ರ ಹರೆಯದ ಡಾಕ್ಟರ್ ದೇವಿ ಶೆಟ್ಟಿ ವೈದ್ಯ ಲೋಕದ ಹೃದಯವಂತ, ಜನರ ಪಾಲಿಗೆ ದೈವ. ಕೆಲವೇ ವರ್ಷಗಳಲ್ಲಿ ವೈದ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದವರು. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ದೇವಿ ಶೆಟ್ಟಿಯವರು ಸಾಧಿಸಿದ್ದು ಮಾತ್ರ ಅಸಾಮಾನ್ಯವಾದದ್ದನ್ನ. ಹೃದಯ ಚಿಕಿತ್ಸೆ ಜನರ ಪಾಲಿಗೆ ಕೈಗೆಟುಕದ ವಿಚಾರವಾಗಿದ್ದಾಗ ಎಲ್ಲರೂ ಸುಲಭವಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕೆಂದು ಬಯಸಿ ಆ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸಿದವರು. ಇದರ ಫಲವಾಗಿ ಇಂದು ಬಡವರಾದಿಯಾಗಿ ಎಲ್ಲರೂ ಚಿಕಿತ್ಸೆ ಪಡೆದು ಬದುಕು ನಡೆಯಲು ಸುಲಭ ಸಾಧ್ಯವಾಗಿದೆ. ನೀವು ಎಷ್ಟು ಕಷ್ಟಪಟ್ಟು ಆಪರೇಷನ್ ಮಾಡಿದ್ರು, ಅಟ್ ದಿ ಎಂಡ್ ಆಫ್ ದ ಡೇ ಯು ಸಿ ದ ಬೇಬಿ ಗೆಟಿಂಗ್ ಬೆಟರ್, ಗೋಯಿಂಗ್ ಹೋಮ್, ಮತ್ತು ದೊಡ್ಡದಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರಲ್ಲ, ದಟ್ ಈಸ್ ಎ ಗ್ರೇಟ್ ಫೀಲಿಂಗ್. ಲಾಸ್ಟ್ ಫ್ಯೂ ಮಂತ್ಸ್ ಈಗ ನಾನು ಕ್ಯಾಲ್ಕಟಾ ಏರ್ಪೋರ್ಟಲ್ಲಿದ್ದಾಗ ಒಬ್ಬ 6 foot ಹ್ಯೂಜ್ ಪರ್ಸನ್, young fellow, he came and touched my feet and he wanted the blessing. I asked him whether he met me. He said ಏನು 1 ತಿಂಗಳು ಮಗು ಇದ್ದಾಗ ಅವನಿಗೆ ಹಾರ್ಟಲ್ಲಿ ದೊಡ್ಡ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇತ್ತು. ನಾನು ಆಪರೇಷನ್ ಮಾಡಿದೆ. ಈಗ 20 ವರ್ಷದ ಹುಡುಗ ನನ್ನಿಂದ ದೊಡ್ಡದಾಗಿದ್ದೇನೆ. ಇಟ್ಸ್ ಎ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ನಾರಾಯಣ ಹೃದಯಾಲಯದ ವೈದ್ಯರ ತಂಡ ದೇವಿ ಶೆಟ್ಟಿಯವರ ನೇತೃತ್ವದಲ್ಲಿ ಇದುವರೆಗೆ 70,000 ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿದೆ. ಅದರಲ್ಲಿ 15,000 ಎಳೆ ಕಂದಮ್ಮಗಳಿಗೆ ಮಾಡಲಾಗಿದೆ. ಜಗತ್ತಿನ 26 ದೇಶಗಳ ರೋಗಿಗಳು ಇವರಿಂದ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯವನ್ನು ನಾರಾಯಣ ಹೃದಯಾಲಯ ಹೆಲ್ತ್ ಸಿಟಿಯಲ್ಲಿ ಪಡೆಯಬಹುದಾಗಿದೆ. ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿ 25 ಎಕರೆ ಪ್ರದೇಶದಲ್ಲಿರುವ ನಾರಾಯಣ ಹೆಲ್ತ್ ಸಿಟಿ ಇಂದು ವಿಶ್ವಾದ್ಯಂತ ಗಮನ ಸೆಳೆದಿದೆ. ಇದರ ಹಿಂದಿರುವ ಅದಮ್ಯ ಶಕ್ತಿ ದೇವಿ ಶೆಟ್ಟಿಯವರು. ಜಗತ್ತಿನಲ್ಲಿರುವ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ನೀಡಬೇಕೆಂಬ ಆಶಯದ ಬುತ್ತಿಯನ್ನು ಹೊತ್ತು ಭಾರತಕ್ಕೆ ಬಂದರು. ಲಂಡನ್ನಲ್ಲಿ ಅವರಿಗೆ ಸಿಕ್ಕಿದ್ದ ಒಳ್ಳೆಯ ಹುದ್ದೆ, ಹೆಸರು ಯಾವುದೂ ಅವರನ್ನು ತಡೆಯಲಿಲ್ಲ. But he was always thinking about India, and I have a feeling right from the beginning he wanted to revolutionize the healthcare in India. So he loved India, he wanted to come, he wanted to serve India. ಅಂದು ಅವರು ತೆಗೆದುಕೊಂಡ ನಿರ್ಧಾರದಿಂದ ಇಂದು ಭಾರತ ಮಾತ್ರವಲ್ಲ, ಹಲವು ದೇಶಗಳ ಸಾವಿರಾರು ಮಂದಿಗೆ ಮರುಜನ್ಮ ಸಿಕ್ಕಿತು. ಬೆಳಿಗ್ಗೆ ಫಸ್ಟ್ ಎದ್ದ ಕೂಡ ನನ್ನ ಪೇಷಂಟ್ ಇವತ್ತು ಆಪರೇಷನ್ ಇದ್ದ ಪೇಷಂಟ್ ನೆನಪಾಗುತ್ತೆ. ಬಿಕಾಸ್ ಐ ವುಡ್ ಹ್ಯಾವ್ ಥಾಟ್ ಅಬೌಟ್ ದ ಪೇಷಂಟ್ ಪ್ರೀವಿಯಸ್ ನೈಟ್. ಸೊ ವಾಟ್ ಈಸ್ ದ ಸ್ಟ್ರಾಟಜಿ ಇದಂದಾಗ ಮತ್ತೆ ದೆನ್ ಐ ಗೆಟ್ ಇನ್ ಟು ಅದರ್ ಥಿಂಗ್ಸ್. ಆಯಾಸದ ಅರಿವಿಲ್ಲದೆ ದುಡಿಯುವ ಈ ಜೀವಕ್ಕೆ ಬೇರೆಯವರ ಜೀವ ಉಳಿಸುವುದೇ ಬದುಕಿನ ಸಾರ್ಥಕತೆಯಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ದೇವಿ ಪ್ರಸಾದ್ ಶೆಟ್ಟಿಯವರ ಹುಟ್ಟಿದ ಊರು. ಅದೊಂದು ಪುಟ್ಟ ಹಳ್ಳಿ, ತುಂಬು ಕುಟುಂಬ. 9 ಮಕ್ಕಳಲ್ಲಿ 8ನೆಯವರು ದೇವಿ ಶೆಟ್ಟಿ. ತಂದೆ ಬೊಮ್ಮಯ್ಯ ಶೆಟ್ಟಿಯವರಿಗೆ ಮುಂಬೈನಲ್ಲಿ ಉದ್ಯೋಗ. ಕುಟುಂಬದ ಜವಾಬ್ದಾರಿ ತಾಯಿಯ ಮೇಲೆ. ಈ ಪರಿಸ್ಥಿತಿಯಲ್ಲಿ ದೇವಿ ಶೆಟ್ಟಿಯವರ ಓದು ಸಾಗಿತ್ತು. 9 ಮಂದಿ ಮಕ್ಕಳನ್ನು ದೊಡ್ಡದು ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ವೆರಿ ಈಸಿ. ಐ ವಿಶ್ ಒನ್ ಡೇ ಐ ಕ್ಯಾನ್ ಸೇ ದಟ್ ಐ ಹ್ಯಾವ್ ಡನ್ ಆಸ್ ಮಚ್ ಆಸ್ ಮೈ ಪೇರೆಂಟ್ಸ್ ಡಿಡ್ ಫಾರ್ ದೇರ್ ಚಿಲ್ಡ್ರನ್. ಯಸ್, ಯಾ. ಮೃದು ಹೃದಯಿಯಾಗಿದ್ದ ದೇವಿ ಶೆಟ್ಟಿಯವರಿಗೆ ತಾನು ಹೃದಯ ತಜ್ಞನಾಗಬೇಕೆಂಬ ಬಯಕೆ ಹುಟ್ಟಿದ್ದು ಟೀಚರ್ ಹೇಳಿದ ಮಾತುಗಳನ್ನು ಕೇಳಿದಾಗ. ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅಂತ ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದರು ಅವರು. ಅದನ್ನು ನಮ್ಮ ಟೀಚರ್ ಬಂದು ಅನೌನ್ಸ್ ಮಾಡಿದ್ರು ಕ್ಲಾಸಲ್ಲಿ. ಐ ಥಿಂಕ್ ಇಟ್ಸ್ 64 or 65. ಅನೌನ್ಸ್ ಮಾಡಿದರು, ಇವತ್ತು ದೊಡ್ಡ ಹಾರ್ಟ್ ಸರ್ಜನ್ ಸೌತ್ ಆಫ್ರಿಕಾದಲ್ಲಿ ಒಬ್ಬರ ಸತ್ತೋದವರ ಹಾರ್ಟನ್ನು ತೆಗೆದುಕೊಂಡು ಇನ್ನೊಬ್ಬರ ಹಾರ್ಟ್ ಅಟ್ಯಾಕ್ ಆದ ಪೇಷಂಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ಸೊ ದಟ್ ಈಸ್ ದ ಡೇ ಐ ಡಿಸೈಡೆಡ್
ಐ ವಾಂಟ್ ಟು ಬಿಕಮ್ ಎ ಹಾರ್ಟ್ ಸರ್ಜನ್ ಅಂತ. ಓದಿನೊಂದಿಗೆ ಆಟದಲ್ಲೂ ಮುಂದಿದ್ದ ದೇವಿ ಶೆಟ್ಟಿಯವರ ಕೊರಳಿಗೆ ಹಲವು ಪ್ರಶಸ್ತಿಗಳ ಮಾಲೆ. ಅಷ್ಟು ಮಾತ್ರವಲ್ಲ, ಬಾಡಿ ಬಿಲ್ಡರ್ ಆಗಿದ್ರು, ಕರಾಟೆ ಪ್ರವೀಣರಾಗಿದ್ರು. KMCಯಲ್ಲಿರುವಾಗ ಈಸ್ ಎ ಬಾಡಿ ಬಿಲ್ಡರ್. ಈಗ ನೋಡಿದ ಹಾಗೆ ಅಲ್ಲ, ಹಿ ಹ್ಯಾಸ್ ಎ ವೆರಿ ಗುಡ್ ಫಿಸಿಕ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ದಟ್ ಟೈಮ್ ಬಾಕ್ಸಿಂಗು ಮಾಡ್ತಾ ಇದ್ದ, ಆಲ್ ಸ್ಪೋರ್ಟ್ಸ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ. ವೈದ್ಯನಾಗಬೇಕೆಂಬ ಗುರಿಯಿಂದ ಮನಸ್ಸು ತೆಗೆಯದ ದೇವಿ ಶೆಟ್ಟಿಯವರು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯ ಪದವಿಯನ್ನು ಪಡೆದರು. MS ಅನ್ನು ಮಾಡಿದರು. ನಂತರ ಲಂಡನ್ ಕಡೆ ಹೊರಟ ಅವರು ಬ್ರಾಂಟನ್ ಮತ್ತು ಗೈಸ್ ಹಾಸ್ಪಿಟಲ್ನಲ್ಲಿ ಸರ್ಜನ್ ಆಗಿ ತರಬೇತಿ ಪಡೆದು ಅಲ್ಲಿಯೇ ತಮ್ಮ ವೃತ್ತಿಯನ್ನ ಆರಂಭಿಸಿದರು. ಲಂಡನ್ನಲ್ಲಿ ಇವರೊಂದಿಗಿದ್ದ ಗೆಳೆಯ ವೈದ್ಯ PV ರಾವ್ ಆ ದಿನಗಳನ್ನು ಸ್ಮರಿಸುತ್ತಾರೆ. He became very popular in Guy's Hospital, London, very famous hospital. I always enjoyed his company. But when this hospital was built, he suggested to me, he called me and said, Venkat, why don't you come over and join me here in Bangalore? So that was the best thing I could have heard, and then I took the opportunity to come and join him in Bangalore. ಫ್ಯೂಚರ್ ಏನಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಯು ಟೇಕ್ ಇಟ್ ಆ್ಯಸ್ ಇಟ್ ಕಮ್ಸ್. ನಂದು ಒಂದೇ ಉದ್ದೇಶ, ನಾನು ಇಂಗ್ಲೆಂಡಿಗೆ ಹೋದಾಗ ನಂದು ಉದ್ದೇಶ ಅಂತ ಹೇಳಿದ್ರೆ ಒಂದು ಹಾರ್ಟ್ ಸರ್ಜನ್ ಆಗಿ ಮಕ್ಕಳ ಹಾರ್ಟ್ ಆಪರೇಷನ್, ಅಡಲ್ಟ್ ಬೈಪಾಸ್ ಗ್ರಾಫ್ಟಿಂಗ್ ಎಲ್ಲ ಕಾನ್ಫಿಡೆಂಟಾಗಿ ಮಾಡಬೇಕಂತ. ದಟ್ಸ್ ದ ರೀಸನ್ ವೈ ಐ ವೆಂಟ್ ಟು ಇಂಗ್ಲೆಂಡ್. ಮತ್ತು ಆಸ್ಪತ್ರೆ ಕಟ್ಟಬೇಕು ಮತ್ತು ಹಾಗೆ ಮಾಡಬೇಕು, ದಟ್ ವಾಸ್ ನಾಟ್ ಇನ್ ಮೈ ಅಜೆಂಡಾ. ಇಲ್ಲಿಗೆ ಬಂದ ನಂತರ ತಮ್ಮ ಹಳೆಯ ಗೆಳೆಯರನ್ನೆಲ್ಲ ನೆನಪಿಸಿಕೊಂಡು ತಮ್ಮೊಂದಿಗೆ ಕೈ ಜೋಡಿಸುವಂತೆ ಕರೆದರು. ಕ್ಯಾಲ್ಕಟಾದಲ್ಲಿ ಸೆಟ್ಲ್ ಆದೆ ಫಸ್ಟಿಗೆ. ಅಲ್ಲಿ ದಿವಸಕ್ಕೆ 100 ಜನ ಪೇಷಂಟನ್ನು ನೋಡಿದರೆ ಒಂದು ಪೇಷಂಟಿಗೂ ಹಣ ಕೊಟ್ಟು ಆಪ್ರೇಷನ್ ಮಾಡುವ ಕೆಪಾಸಿಟಿ ಇಲ್ಲ. ಆ ಟೈಮಲ್ಲಿ ನಾನು ಆಲೋಚನೆ ಮಾಡಿದೆ, ನಾನು ಬರೀ ಹಾರ್ಟ್ ಸರ್ಜನ್ ಆಗಿ ಕೆಲಸ ಮಾಡೋದು ಅಂತ ಹೇಳಿದರೆ ಪೇಷಂಟ್ಸಿಗೆ ಐ ವುಂಟ್ ಬಿ ಏಬಲ್ ಟು ಆಪ್ರೇಟ್ ಆನ್ ಎನಿ ಪೇಷಂಟ್. ಬೇರೆ ಏನಾದರೂ ಥರ ಮಾಡಿ ಪೇಷಂಟ್ಸಿಗೆಲ್ಲ ಎಫೋರ್ಡ್ ಮಾಡಲಿಕ್ಕೆ ಹೇಗಾಗುತ್ತಂತ. ಸೊ ಆಗ ಒಂದಿನ ಆಲೋಚನೆ ಮಾಡಿದೆ, ವೈ ನಾಟ್ ವಿ ಬಿಲ್ಡ್ ದ ಹಾಸ್ಪಿಟಲ್. ಇವರಲ್ಲಿದ್ದ ಮಾನವೀಯತೆ, ಉನ್ನತ ಆದರ್ಶ, ಉದಾತ್ತ ಗುಣ ಎಲ್ಲವನ್ನು ಅರಿತಿದ್ದ ಗೆಳೆಯರು ಎಲ್ಲೆಡೆಯಿಂದ ಬಂದು ನಾರಾಯಣ ಹೆಲ್ತ್ ಸಿಟಿ ಸೇರಿದರು. ಹೀಗೆ ದೇವಿ ಶೆಟ್ಟಿಯವರ ಮನೋಧರ್ಮಕ್ಕೆ ಹೊಂದುವ ಸರಳ ಮತ್ತು ಮಾನವೀಯ ಗುಣದ ಪರಿಣತ ವೈದ್ಯರ ದೊಡ್ಡ ತಂಡವೇ ಇಲ್ಲಿದೆ. ದೇವಿ ಶೆಟ್ಟಿಯವರು ತಾವು ಓದಿದ ಮಣಿಪಾಲ್ ಎಜುಕೇಷನ್ ಸೆಂಟರ್ ಅನ್ನ ಮರೆಯಲಿಲ್ಲ. ವೈದ್ಯಕೀಯ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಣಿಪಾಲ್ ಗ್ರೂಪ್ಗಾಗಿ ಮಣಿಪಾಲ್ ಹಾರ್ಟ್ ಫೌಂಡೇಶನ್ ಸ್ಥಾಪಿಸಿದ್ರು. ಇಲ್ಲಿಂದ ಅವರು ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ. ಜಗತ್ತೇ ಭಾರತದತ್ತ ನೋಡುವಂತೆ ಮಾಡಿದ ಅವರ ಸಾಧನೆ, ಬದುಕಿನ ಬಗ್ಗೆ ತಿಳ್ಕೊಳ್ಳೋಣ ಬ್ರೇಕ್ನ ನಂತರ. ನಾರಾಯಣ ಹೃದಯಾಲಯದ ಹೃದಯ ದೇವಿ ಶೆಟ್ಟಿಯವರಾಗಿದ್ದಾರೆ. ಲಂಡನ್ನಲ್ಲಿ ಸಿಕ್ಕಿದ್ದ ಕೀರ್ತಿಯ ಸೆಳೆತಕ್ಕೆ ಸಿಗದ ದೇವಿ ಶೆಟ್ಟಿಯವರು 1989ರಲ್ಲಿ ಅದಮ್ಯವಾದ ಗುರಿಯೊಂದಿಗೆ ಭಾರತಕ್ಕೆ ಹಿಂದಿರುಗಿದರು. ಭಾರತದ ಕೈಗಾರಿಕೋದ್ಯಮದಲ್ಲಿ ಹೆಸರು ಮಾಡಿದ BM ಬಿರ್ಲಾ ಕುಟುಂಬವು ಭಾರತದಲ್ಲಿ ಮೊಟ್ಟ ಮೊದಲ ಹೃದಯ ಚಿಕಿತ್ಸಾಲಯ BM ಬಿರ್ಲಾ ಹಾರ್ಟ್ ರಿಸರ್ಚ್ ಸೆಂಟರ್ ಅನ್ನು ಇವರ ನೇತೃತ್ವದಲ್ಲಿ ಪ್ರಾರಂಭಿಸಿತು. ಏಷಿಯಾ ಹಾರ್ಟ್ ಫೌಂಡೇಶನ್ ಒಂದಿಗೆ ಕೈಜೋಡಿಸಿದ ದೇವಿ ಶೆಟ್ಟಿಯವರು ತಮ್ಮ ಮಾವನವರ ಬೆಂಬಲದೊಂದಿಗೆ ಕೋಲ್ಕತ್ತಾದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಕ್ ಸೈನ್ಸಸ್ ಸ್ಥಾಪಿಸಿದರು. ನಾರಾಯಣ ಹೃದಯಾಲಯ ಗ್ರೂಪ್ನ ಮೊದಲ ಹಾರ್ಟ್ ಹಾಸ್ಪಿಟಲ್ ಇದಾಯಿತು. ಇಂದು 750 ಬೆಡ್ಗಳ ದೊಡ್ಡ ಹೃದಯ ಚಿಕಿತ್ಸಾಲಯವಾಗಿದ್ದು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಹೆಸರು ಮಾಡಿದೆ. ಸಮಾಜದಲ್ಲಿ ಸೇರಿಕೊಂಡು ಇನ್ನೊಬ್ಬರನ್ನು ತಿಳ್ಕೊಂಡು ನಡೆಯುವಂಥ ಒಂದು ಒಳ್ಳೆ ಗುಣ ಇತ್ತು ಅವರಲ್ಲಿ. MBBS ಪಾಸ್ ಆದ ನಂತರ ಸ್ವಲ್ಪ ಸಮಯ ಅವರಿಗೆ ಈ ಸ್ನಾತಕೋತ್ತರ ಇದು ಪದವಿ ಸಿಗುವ ಮೊದಲು ಅವರಿಗೆ ಸ್ವಲ್ಪ ಕೆಲಸದ ತಾಪತ್ರೆ ಇತ್ತು. ಆವಾಗ ಒಂದು ಸಲ ನನ್ನ ಹತ್ರ ಬಂದಿದ್ರು, ನನಗೊಂದು ಕೆಲಸ ಕೊಡಬೇಕು ಅಂತ. ಆದರೆ ಆ ಸಮಯದಲ್ಲಿ ನಾನು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಅವರಿಗೆ ಆವಾಗಲೇ MS ಸೀಟ್ ಸಿಕ್ಕಿತ್ತು, ಮತ್ತು ಅವರು ಸ್ನಾತಕೋತ್ತರ ಕಲೀಲಿಕ್ಕೆ ಹೋಗಿದ್ದಾರೆ. 6 ವರ್ಷಗಳ ನಂತರ ಬೆಂಗಳೂರಿನತ್ತ ಮುಖ ಮಾಡಿದರು. ಇದಕ್ಕೆ ಕಾರಣ ಅವರ ಮಾವ. ಪ್ರಾರಂಭದಿಂದಲೂ ಇವರಿಗೆ ಬೆಂಬಲ ನೀಡುತ್ತಾ ಬಂದಿದ್ದ ದೇವಿ ಶೆಟ್ಟಿಯವರ ಮಾವ ಚಾರುಮಕ್ಕಿ ನಾರಾಯಣ ಶೆಟ್ಟಿ ಅವರಿಗೆ ಅಳಿಯ ಬೆಂಗಳೂರಿನಲ್ಲೇ ಆಸ್ಪತ್ರೆ ತೆರೆಯಬೇಕೆಂಬ ಆಸೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದರು,
ಆಸ್ಪತ್ರೆ ಕಟ್ಟೋದಿದ್ರೆ ಬ್ಯಾಂಗ್ಳೂರಲ್ಲಿ ಕಟ್ಟಿದ್ರೆ ನಾವು ಹಣ ಕೊಡ್ತೇವೆ, ದೂರ ಜಾಗದಲ್ಲಿ ಕಟ್ಟುದು ಅಂತ ಹೇಳಿದ್ರೆ ಕೊಡೋದಿಲ್ಲ. ಸೊ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಆಸ್ಪತ್ರೆಗೆ. 9 ವರ್ಷಗಳ ಹಿಂದೆ ಬೆಂಗಳೂರಿನ ಬೊಮ್ಮಸಂದ್ರದ ಕೈಗಾರಿಕಾ ಪ್ರದೇಶದಲ್ಲಿ ಪ್ರಾರಂಭವಾದ ನಾರಾಯಣ ಹೃದಯಾಲಯ ಹೆಲ್ತ್ ಸಿಟಿಯಾಗಿ ವಿಸ್ತಾರವಾಗಿ ಬೆಳೆದು ನಿಂತಿದೆ. ಇದಕ್ಕಾಗಿ ದೇವಿಶೆಟ್ಟಿಯವರು ಹಗಲಿರುಳು ಕೆಲಸ ಮಾಡಿದರು. ಆಸ್ಪತ್ರೆಯೇ ಅವರ ಪಾಲಿಗೆ ಮನೆಯಾಗಿತ್ತು. ಪ್ರತಿ ಕ್ಷಣವೂ ಆಸ್ಪತ್ರೆಯ ಏಳಿಗೆ, ರೋಗಿಗಳ ಆರೈಕೆಯಲ್ಲಿ ಅವರ ಮನಸ್ಸು ನಿರತವಾಗಿರುತ್ತಿತ್ತು. ಬೆಳಗ್ಗೆ 5:30 ಹಿ ಸ್ಟಾರ್ಟ್ಸ್ ಹಿಸ್ ಡೇ. ಅಲ್ಲಿ ಮನೆಯಲ್ಲಿ ಎಕ್ಸಸೈಸ್ ಮಾಡಿ ಇದೆಲ್ಲ ಮಾಡಿ ಬ್ರೇಕ್ಫಾಸ್ಟಲ್ಲಿ ಶುರು ಆಗುತ್ತೆ. ಬ್ರೇಕ್ಫಾಸ್ಟ್ ಟೇಬಲಿಂದಾನೇ ಹಿ ವಿಲ್ ಸ್ಟಾರ್ಟ್ ಕಾಲಿಂಗ್ ಅಪ್ ಪೀಪಲ್ ಆ್ಯಂಡ್ ಟಾಕಿಂಗ್ ಟು ದೆಮ್ ಅನ್ನೋ ಥರ. ಅವ್ರಿಗೆ ತನ್ನ ಕೆಲಸ ಏನು ಮಾಡ್ತಿದ್ದೀನಿ ಅದನ್ನು ಅದ್ರ ಮೇಲೆ ಎಷ್ಟು ಲವ್ ಇದೆ ಅಂತಂದರೆ ಅವ್ರಿಗೆ ಒಂಥರ ಸುಸ್ತು ಅನ್ನೋದೇ ಕಾಣೋದಿಲ್ಲ ಅವ್ರಿಗೆ. ಅವ್ರ ಜೊತೆ ಏನು ಎಷ್ಟು ಪ್ರೀತಿಪೂರ್ಣವಾಗಿ ಮಾತಾಡಿ ಅವ್ರಿಗೆಲ್ಲ ಒಂದು ಧೈರ್ಯ, ಆ ಮಾತಲ್ಲೇ ನಮಗೆ ಅರ್ಧವಾಸಿ ಆಗುವಂಥ ಒಂದು ಉಲ್ಲಾಸಮಯವಾದ ಒಂದು ಮನಸ್ಥಿತಿ ಏರ್ಪಡುತ್ತೆ. ಆಮೇಲೆ ನನ್ನ ಆಪ್ರೇಷನ್ ಆಗಿ ICU ಆದಮೇಲೆ ನೋಡಿದ್ರೆ ನನಗೆ ಇನ್ನೊಂದು ವಾರ್ಡಿಗೆ ಕರ್ಕೊಂಡು ಹೋದರು. ಮನೆಗಿಂತ ಹೆಚ್ಚು ಸೌಕರ್ಯಗಳನ್ನು ಅವ್ರು ಕೊಟ್ಟರು ನನಗೆ. ಪತ್ನಿ ಶಕುಂತಲಾ ಶೆಟ್ಟಿ ಪತಿಯ ಗುರಿಗೆ ಬೆನ್ನೆಲುಬಾಗಿ ನಿಂತರು. ನನ್ನ ಮಕ್ಕಳನ್ನು ಶಿ ಹ್ಯಾಸ್ ಬ್ರಾಟ್ ಅಪ್ ದಿ ಚಿಲ್ಡ್ರನ್ ಆ್ಯಸ್ ಎ ಸಿಂಗಲ್ ಪೇರೆಂಟ್. ಇಂಗ್ಲೆಂಡ್ನಿಂದ ಇಂಡಿಯಾಕ್ಕೆ ಬಂದ ಮೇಲೆ ಕೆರಿಯರ್ ಬಿಲ್ಡ್ ಮಾಡಲಿಕ್ಕೆ ಇಡೀ ದಿನ ಆಸ್ಪತ್ರೆಯಲ್ಲೇ ಮಲಗಿರ್ತೀರ. ಫಾರ್ ಮಂತ್ಸ್ ಟುಗೆದರ್ ಐ ನೆವರ್ ಯೂಸ್ ಟು ಗೋ ಹೋಮ್. ಹೌದು. ಸೊ ಮಧ್ಯಾಹ್ನ ಮೈ ವೈಫ್ ಯೂಸ್ ಟು ಬ್ರಿಂಗ್ ಲಂಚ್ ಟು ದಿ ICU. ಅವರು ಈ ಫಾರ್ಮರ್ಸ್ ವೈಫ್ ಇದ್ದಾರಲ್ಲ, ಮಧ್ಯಾಹ್ನ ಫಾರ್ಮರಿಗೆ ಊಟ ಕೊಂಡೋಗ್ತಾರಲ್ಲ, ಅದೇ ಥರ ಹೇಳ್ತಾ ಇದ್ರು, ಐ ಆಮ್ ಲೈಕ್ ಎ ಫಾರ್ಮರ್ಸ್ ವೈಫ್ ಅಂತ. It's been a great experience, yeah. ದೇವಿಶೆಟ್ಟಿಯವರ ಸಮರ್ಪಣಾ ಮನೋಭಾವದಿಂದ ಇಂದು ಭಾರತ ದೇಶ ವಿಶ್ವದ ಗಮನ ಸೆಳೆದಿದೆ. ಬೆಂಗಳೂರು IT ಸಿಟಿಯಾಗಿ ಮಾತ್ರವಲ್ಲ, ಹೆಲ್ತ್ ಸಿಟಿಯಾಗಿ ಕೂಡ ಗುರುತಿಸಲ್ಪಟ್ಟಿದೆ. ರೋಗಿಯ ಪಾಲಿಗೆ ಆಪರೇಷನ್ ಎಂದರೆ ಮರುಜನ್ಮ ಎಂಬಂತೆ. ಆದರೆ ಶೆಟ್ಟಿಯವರಿಗೆ ಆಪರೇಷನ್ ಎನ್ನುವುದು ಕೆಲಸ ಎಂಬಂತಿರಲಿಲ್ಲ. ಆಪರೇಷನ್ ಥಿಯೇಟರ್ನಲ್ಲಿ FM ರೇಡಿಯೋ ಕೇಳ್ತಾ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡತೊಡಗಿದರು. ಹಾಡನ್ನು ಆಸ್ವಾದಿಸುತ್ತಾ ಆಪರೇಷನ್ನ ವಿವರಗಳನ್ನು ನಮಗೆ ವಿವರಿಸಿದರು. ಮಧ್ಯೆ ಮಧ್ಯೆ ಬಂದ ಫೋನ್ ಕರೆಗೆ ಓಗೊಡುತ್ತಾ ಸಲಹೆಗಳನ್ನು ನೀಡುತ್ತಿದ್ರು. ಆದರೆ ಇದ್ಯಾವುದೂ ಅವರ ಏಕಾಗ್ರತೆಗೆ ಭಂಗ ತರಲಿಲ್ಲ. ಆಗ ಅವರು ಆಪರೇಷನ್ ಮಾಡುತ್ತಿದ್ದ ಹೃದಯ 8 ತಿಂಗಳ ಎಳೆ ಕಂದಮನದಾಗಿತ್ತು. ನಮ್ಮ ಹೃದಯ ತಣ್ಣಗಾದಂತಾಯಿತು. ಆದರೆ ಅವರ ಆತ್ಮವಿಶ್ವಾಸ ಅಚಲವಾಗಿತ್ತು. ಅವರ ಕೈಗಳು ಎಳೆ ಹೃದಯದೊಂದಿಗೆ ಮಾತನಾಡುತ್ತಿದ್ದವು. ಮೃದು ಹೃದಯಿ ದೇವಿಯವರ ಪಾಲಿಗೆ ಆಪರೇಷನ್ ನಯವಾದ ಕಸೂತಿ ಕೆಲಸದಂತೆ. ಇದೊಂದು ಕಲೆ. ನಾವು ಹಾರ್ಟ್ ಸರ್ಜನ್ಸ್ ಇದ್ದೇವಲ್ಲ, ವಿ ಆರ್ ನಾಟ್ ಲೈಕ್ ಡಾಕ್ಟರ್ಸ್, ನಾವು ಆರ್ಟಿಸ್ಟ್, ವಿ ಆರ್ ಕ್ರಿಯೇಟಿವ್ ಪೀಪಲ್. ನಾವು ಆಪ್ರೇಷನ್ ಮಾಡುವಾಗ ನೀವು ಟೆನ್ಸ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದರೆ ಆರ್ಟಿಸ್ಟ್ ಕೆನಾಟ್ ಪರ್ಫಾರ್ಮ್. ವಿ ಆರ್ ಸ್ಕಿಲ್ಡ್ ವರ್ಕರ್ಸ್. ಸೊ ಒಳ್ಳೆ ಮ್ಯೂಸಿಕ್ ಹಾಕಿ ರಿಲ್ಯಾಕ್ಸಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದರೆ ದೆನ್ ವಿ ಕ್ಯಾನ್ ಪರ್ಫಾರ್ಮ್ ದಿ ಬೆಸ್ಟ್ ಪೀಸ್ ಆಫ್ ಆರ್ಟ್. ಪ್ರಾರ್ಥಿಸುವ ಕೈಗಳಿಗಿಂತ ಸಹಾಯ ಮಾಡುವ ಕೈಗಳು ದೊಡ್ಡದು ಎಂಬ ಮಾತು ಇಲ್ಲಿ ಮೂರ್ತ ಸ್ವರೂಪ ಪಡೆದುಕೊಂಡಿದೆ ಎನ್ನಬಹುದು. One of the major impact in my life was the day I met Mother Teresa. Mother Teresa ಅವರಿಗೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಯಿತು. ನಾನಾಗ ಕ್ಯಾಲ್ಕಟಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ I was called to see Mother as a doctor. But the first interaction ಇದೆಯಲ್ಲ ಮದರ್ ಮೀಟ್ ಆದಾಗ, I forgot I'm a doctor. I thought I'm standing in front of reincarnation of God. ಮದರ್ ಥೆರೇಸಾ ಅವರೊಂದಿಗೆ ಕಳೆದ ದಿನಗಳು ಅವರ ಜೀವನದ ಅಮೂಲ್ಯ ಕ್ಷಣಗಳು. ದೇವಿಶೆಟ್ಟಿಯವರು ಸದಾ ಅವರ ಮಾತುಗಳನ್ನು ನೆನೆಯುತ್ತಾರೆ. ಕೆಲವು ಸಲ ಇದು ಹಾರ್ಟ್ ಅಟ್ಯಾಕ್ ಆದಾಗ, ಚೆಸ್ಟ್ ಪೇನ್ ಬಂದಾಗ ಅವರು ನಮ್ಮ ಆಸ್ಪತ್ರೆ ಬಂದು ಅಡ್ಮಿಟ್ ಆಗ್ತಾ ಇದ್ರು. ಸೊ ವೆನ್ ಶಿ ಗೆಟ್ಸ್ ಬೆಟರ್, ನಾನು ರೌಂಡ್ಸ್ ಮಾಡುವಾಗ ನನ್ನ ಹಿಂದೆ ಬರ್ತಾಯಿದ್ರು ಮಕ್ಕಳದ್ದು IT ರೌಂಡ್ ಮಾಡುವಾಗ. ಒಂದಿನ ಒಂದು ಸಣ್ಣ ಮಗು, ಆಪ್ರೇಷನ್ ಮಾಡಿದ ಮಗು, ನಾನು ಎಕ್ಸಾಮಿನ್ ಮಾಡ್ತಾಯಿದ್ದೆ. ಆಗ ಮದರ್ ನನಗೆ ಹೇಳಿದ್ರು, ಡಾಕ್ಟರ್ ಶೆಟ್ಟಿ, ಐ ನೋ ವೈ ಯು ಆರ್ ಹಿಯರ್. I said, why mother? Then she said, God, when he created children with heart problem, he was probably preoccupied. Then he decided to send you down to fix those hearts. So this is the best definition of a pediatric heart surgeon.
it's been a great experience interacting with mother. Yeah, that's been perhaps one of the best part of my life. Yeah. ಮದರ್ ಥೆರೆಸಾ ಅವರ ಪ್ರಶಂಸೆಯ ಈ ನುಡಿಗಳಿಗಿಂತ ಬೇರೆ ಪ್ರಶಸ್ತಿ ಬೇಕಿಲ್ಲ ಎನಿಸುತ್ತದೆ. ಇದು ದೇವಿ ಶೆಟ್ಟಿಯವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ತಮ್ಮ ಉನ್ನತ ಮನೋಧರ್ಮದಿಂದ ಪ್ರತಿಯೊಬ್ಬರ ಹೃದಯವನ್ನು ಗೆಲ್ಲುವ ದೇವಿ ಶೆಟ್ಟಿಯವರಿಗೆ ಮಕ್ಕಳೆಂದರೆ ಬಲು ಅಕ್ಕರೆ. ಮಕ್ಕಳನ್ನು ಕಂಡ ತಕ್ಷಣ ಅವರ ಹೃದಯ ಕಾರುಣ್ಯದಿಂದ ತುಂಬುತ್ತದೆ. ಅವರೊಟ್ಟಿಗೆ ಮಾತಾಡೋದು, ಅವರೊಟ್ಟಿಗೆ ಟು ಹೆಲ್ಪ್ ದೆಮ್, ಇಟ್ ಗಿವ್ಸ್ ಮಿ ಲಾಟ್ ಆಫ್ ಜಾಯ್. ಮೇನ್ಲಿ ಬಿಕಾಸ್ ನಾನು ಸಣ್ಣದಿದ್ದಾಗ ಐ ವಾಸ್ ಬ್ರಾಟ್ ಅಪ್ ಇನ್ ಎ ವೆರಿ ಲಾರ್ಜ್ ಫ್ಯಾಮಿಲಿ. ನಾವು 9 ಜನ ಮಕ್ಕಳು, ನಾನು 8th of the 9 children. ಸೊ ಅಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ಸರ್ವೈವ್ ಆಗಬೇಕಿದ್ರೆ ಯು ಹ್ಯಾವ್ ಟು ಲರ್ನ್ ದಿ ಆರ್ಟ್ ಆಫ್ ಮ್ಯಾನೇಜಿಂಗ್ ಪೀಪಲ್. ಸೊ ದ್ಯಾಟ್ ಹ್ಯಾಸ್ ರಿಯಲಿ ಹೆಲ್ಪ್ ಮೀ ಇನ್ ಗ್ರೋಯಿಂಗ್ ಅಪ್ ಆ್ಯಂಡ್ ಬಿಲ್ಡಿಂಗ್ ಆರ್ಗನೈಸೇಷನ್. ದರ್ ಇಸ್ ಡೆಫಿನೆಟ್ಲಿ, ಬಟ್ ಆಲ್ ಅಲಾಂಗ್ ನನಗೆ ಮಕ್ಕಳು ಅಂತ ಹೇಳಿ ಭಾರಿ ಖುಷಿ. ಸೊ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ದೆಮ್ whenever it is. I have my own children, 4 children. It's a great joy in having children. ಹೃದಯ ತೊಂದರೆ ಇರುವ ಮಕ್ಕಳೆಲ್ಲರಿಗೆ ಚಿಕಿತ್ಸೆ ಸಿಗುತ್ತಿಲ್ಲವೆಂಬ ನೋವು ಅವರಿಗಿದೆ. ಮಕ್ಕಳ ಹಾರ್ಟ್ ಆಪರೇಷನ್ನಲ್ಲಿ ಚಮತ್ಕಾರ ಮಾಡಿದ್ದಾರೆ. ಜಗತ್ತಿನಾದ್ಯಂತ 26 ದೇಶಗಳಿಂದ ಬಂದ ಮಕ್ಕಳು ಗುಣಮುಖರಾಗಿ ಹಿಂತಿರುಗಿದ್ದಾರೆ. ಇಲ್ಲಿ ಜಾತಿ, ಧರ್ಮ, ದೇಶ, ದ್ವೇಷ ಎಲ್ಲವೂ ಅರ್ಥಹೀನ. ಮಾನವೀಯತೆ, ಸೇವಾ ಧರ್ಮ ಒಂದೇ ಗೆದ್ದಿರುವುದು. ಪ್ರತಿ ಕ್ಷಣ ರೋಗಿಗಳ ಬಗ್ಗೆ ಯೋಚಿಸುವ ದೇವಿಯವರಲ್ಲಿ ಜನರು ದೇವರನ್ನು ಕಾಣುತ್ತಾರೆ. ಅವರ ಪಾಲಿಗೆ ನಾರಾಯಣ ಹೃದಯಾಲಯ ದೇವಾಲಯವಿದ್ದಂತೆ. ಇಷ್ಟಾದರೂ ತಾನು ಮಾಡಿದ್ದನ್ನು ಯಾರು ಬೇಕಾದರೂ ಮಾಡಬಹುದು, ಇದರಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ ಎನ್ನುವ ಸಜ್ಜನಿಕೆ ಅವರದ್ದು. ನೀವು ಔಟ್ಸೈಡ್ ಆಗಿ ವಾಚ್ ಮಾಡಿದಾಗ ಇಟ್ ಲುಕ್ಸ್ ಓಕೆ, ಇವರು ಇಷ್ಟೆಲ್ಲ ಮಾಡಿದ್ದಾರಂತ. ಆ್ಯಕ್ಚುಲಿ ನಾವೆಂತ ಮಾಡಿದ್ದೇವೆ ಅದು ನಾನು ಇಲ್ದಿದ್ರೂ ಆಗ್ತಾಯಿತ್ತು. ಬಿಕಾಸ್ ದಟ್ ವಾಸ್ ನೀಡೆಡ್ ಫಾರ್ ದಿ ಸೊಸೈಟಿ. ಸೊ ನಾನು ಆಗ ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿದ್ದೇನೆ. ಸೊ ಪೀಪಲ್ ಲುಕ್ ಎಟ್ ಮೀ ಆ್ಯಸ್ ಎ ಪರ್ಸನ್ ಹೂ ಹ್ಯಾಸ್ ಮೇಡ್ ಫ್ಯೂ ಥಿಂಗ್ಸ್. ಸೊ ನಾವೆಲ್ಲ ಎಂತ ಮಾಡ್ತಾ ಇದ್ದೇವೆ ಇದೆಲ್ಲ ಇಟ್ ವುಡ್ ಹ್ಯಾವ್ ಹ್ಯಾಪನ್ ಈವನ್ ವಿದೌಟ್ ಮೀ. ಬಟ್ ಐ ಅಗ್ರಿ ದಟ್ ಐ ಹ್ಯಾವ್ ಪ್ಲೇಡ್ ಸಮ್ ರೋಲ್ ಇನ್ ದಿ ಹೋಲ್ ಟ್ರಾನ್ಸ್ಫಾರ್ಮೇಷನ್. ತಾವು ಸಾಗುವ ಹಾದಿಯಲ್ಲಿ ಎಲ್ಲರನ್ನು ಜೊತೆಯಾಗಿ ಕರೆದೊಯ್ಯುವ ದೇವಿ ಶೆಟ್ಟಿಯವರು ತಮ್ಮ ಗುರಿ ಸಾಧನೆಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿದ ಸಂಘಟಕ. ದೇವಿ ಶೆಟ್ಟಿಯವರು ಎಲ್ಲರಂತೆ ವೈದ್ಯರಾಗಿ ಕೆಲಸ ಮಾಡಲಿಲ್ಲ. ದುಬಾರಿ ಬೆಲೆಯ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಬಳಸಿಯೂ ಚಿಕಿತ್ಸೆಯ ವೆಚ್ಚವನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋ ಬಗ್ಗೆ ಚಿಂತಿಸ್ತಾ ಇದ್ದವರು. ಅವರೊಬ್ಬ ಬುದ್ಧಿವಂತ ಉದ್ಯಮಿ ಕೂಡ ಆಗಿದ್ರು. ಈ ಬಗ್ಗೆ ಬ್ರೇಕ್ನ ನಂತರ ತಿಳಿಸ್ತೀವಿ. ದೇವಿ ಶೆಟ್ಟಿಯವರು ವೈದ್ಯರು ಮಾತ್ರ ಆಗಿರಲಿಲ್ಲ, ಅವರಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ ಕೂಡ ಇದ್ದ. ಉದ್ಯಮಿಗಿರುವ ಮುಂದಾಲೋಚನೆ, ಲೆಕ್ಕಾಚಾರದ ಗುಣ ಇವರಲ್ಲಿ ಇತ್ತು. ತಮ್ಮ ಬುದ್ಧಿವಂತಿಕೆಯನ್ನ ಬಳಸಿಕೊಂಡು ವೈದ್ಯ ಕ್ಷೇತ್ರದಲ್ಲಿ ಕಡಿಮೆ ಸಮಯದಲ್ಲಿ ಯಾರೂ ಸಾಧಿಸಲಾಗದ್ದನ್ನ ಸಾಧಿಸಿದ್ರು. ಚಿಕಿತ್ಸಾ ಸೌಲಭ್ಯ ಎಲ್ಲರ ಕೈಗೆಟಕುವಂತೆ ಮಾಡುವಲ್ಲಿ ಯಶಸ್ವಿಯಾದರು.